ಇವಾಗ ಯೂಗ್ಲಿನಾಯ್ಡ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಯೂಗ್ಲಿನಾಯ್ಡ್ಸ್ ಅಂದರೆ ಪ್ರೊಟಿಸ್ಟಾ ಅಂದರೆ ಯೂನಿಸೆಲ್ಯುಲರ್ ಮತ್ತು ಯುಕ್ಯಾರಿಯೋಟಿಕ್ ಅಡ್ವಾನ್ಸ್ಡ್ ಸೆಲ್ಯುಲರ್ ಆರ್ಗಾನಿಸಮ್ಗಳು. ಯೂಗ್ಲಿನಾಯ್ಡ್ಗಳು ಫೋಟೋಸಿಂಥಸಿಸ್ಸು ಮಾಡ್ತದೆ, ಅದೇ ಥರ ಹೆಟೆರೋಟ್ರೋಪು ಆಗಿರ್ತದೆ. ಇದು ಸೂರ್ಯನ ಕಿರಣ ಇದ್ದಾಗ ಫೋಟೋಸಿಂಥಸಿಸ್ಸಿಂದ ಅದು ಆಹಾರನೂ ತಯಾರು ಮಾಡ್ಕೋತವೆ. ಇಲ್ಲ ಸೂರ್ಯನ ಕಿರಣ ಇಲ್ಲ ಅಂದರೆ ಬೇರೆ ಬೇರೆ ಅದಕ್ಕಿಂತ ಚಿಕ್ಕ ಚಿಕ್ಕದು ಯಾವುದಾದ್ರೂ ಮೊನೆರ ಇಲ್ಲ ಇನ್ನೂ ಚಿಕ್ಕ ಚಿಕ್ಕದು ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನೇ ತಿನ್ಕೋತಾ ಇರ್ತದೆ ಇದು ಯೂಗ್ಲಿನ ಅನ್ನೋದು. ಅದೇ ಥರ ಆಮೇಲೆ ಇದರಲ್ಲಿ ಏನಿರ್ತದೆ ಅಂದರೆ ಇದರಲ್ಲಿ ಜಾಸ್ತಿ ಇದು ಫ್ರೆಶ್ ವಾಟರಲ್ಲಿ ಇರ್ತದೆ. ಅದರಲ್ಲೂ ನಿಂತಿರೋ ನೀರಲ್ಲಿ ಈ ಕೆರೆ ಕೊಳಗಳ ಥರ ನಿಂತು ಒಂದೇ ಥರ ಆ ಜಾಗದಲ್ಲಿ ಈ ಯೂಗ್ಲಿನಗಳು ಜಾಸ್ತಿ ಇರ್ತವೆ. ಆಮೇಲೆ ಇದ್ರದ್ದು ಸೆಲ್ ವಾಲ್ ಬದಲು ಏನಿರ್ತದೆ ಅಂದರೆ ಪ್ರೋಟೀನ್ ರಿಚ್ ಲೇಯರ್ ಇರ್ತದೆ, ಪೆಲಿಕಲ್ ಅಂತ ಲೇಯರ್ ಇರ್ತದೆ, ಸೆಲ್ ವಾಲ್ ಇರೋದಿಲ್ಲ. ಆ ಪೆಲಿಕಲ್ ಲೇಯರ್ ಗಟ್ಟಿ ಇರ್ತದೆ ಮತ್ತು ಫ್ಲೆಕ್ಸಿಬಲ್ ಆಗಿರ್ತದೆ. ಇದು ಹಿಂಗೆ ಬೇಕಾದರೂ ಬೆಂಡ್ ಆಗ್ಬೋದು, ಹಿಂಗಾದರೂ ಬೆಂಡ್ ಆಗ್ಬೋದು. ಇದು ಅದೇ ಥರ ಇದೇನು ಅಂದರೆ ಆ ಪೆಲಿಕಲ್ಲು ಪ್ರೋಟೀನ್ ರಿಚ್ ಲೇಯರು. ಆಮೇಲೆ ಪಿಗ್ಮೆಂಟ್ಗಳಿರ್ತದೆ ಇದರಲ್ಲಿ, ಕ್ಲೋರೋಫಿಲ್ ಪಿಗ್ಮೆಂಟ್ಗಳು. ಕ್ಲೋರೋಫಿಲ್ಗಳಿರೋದ್ರಿಂದ ಕ್ಲೋರೋಫಿಲ್ಗಳೇನು ಅಂದರೆ ಸೇಮ್ ದೊಡ್ಡ ದೊಡ್ಡ ಗಿಡಗಳಲ್ಲಿ ಯಾವ ಥರ ಇರ್ತದೋ ಅದೇ ಥರ ಕ್ಲೋರೋಫಿಲ್ ಪಿಗ್ಮೆಂಟ್ಗಳಿರ್ತದೆ ಇದು. ಆಮೇಲೆ ಇದೇನು ಅಂದರೆ ಎಕ್ಸಾಂಪಲ್ ಯಾವುದು ಅಂದರೆ ಯೂಗ್ಲಿನ, ಇದು ಯೂಗ್ಲಿನಾಯ್ಡ್ಸಲ್ಲಿ